ಈಗಿನ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಮುಂದಿನ ನೃತ್ಯ ಕೀರ್ತನ. ಇದು ಧನ್ವಂತರಿ ನೃತ್ಯ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ವಿಷ್ಣು ಅವತಾರ ಅಂದರೆ ಸಮುದ್ರ ಮಂಥನದ ಒಂದು ಸನ್ನಿವೇಶ. ಒಂದು ದಿನ ಸುರ ಮತ್ತು ಅಸುರರು ಎಲ್ಲರೂ ಕೂಡ ಸೇರಿಕೊಂಡು ಸಮುದ್ರವನ್ನು ಮಂಥನ ಮಾಡ್ತಾರೆ. ಉದ್ದೇಶ ಏನು ಅಂತಂದರೆ, ಈ ಸಮುದ್ರ ಮಂಥನವನ್ನು ಮಾಡೋದ್ರಿಂದ ನಮಗೆ ಪ್ರಯೋಜನ ಆಗಬಹುದು ಅನ್ನೋದು ದೂರದೃಷ್ಟಿ. ಅಂದರೆ ಅಮೃತವನ್ನು ಪಡಿಬೇಕು, ಅಮೃತವನ್ನು ಸಿದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆ ಕಾರಣಕ್ಕೋಸ್ಕರವಾಗಿ ಒಂದು ಸೈಡ್ನಲ್ಲಿ ಸುರ ಮತ್ತು ಇನ್ನೊಂದು ಸೈಡ್ನಲ್ಲಿ ಅಸುರರು ಇವರು ಸೇರಿ ಸಮುದ್ರ ಮಂಥನವನ್ನು ಮಾಡ್ತಾರೆ. ಯಾಕೆ ಸಮುದ್ರ ಮಂಥನವನ್ನು ಮಾಡಿದ್ರು ಅಂತಂದರೆ, ಅಲ್ಲೊಂದು ಮಂದಾರ ಪರ್ವತ ಅಂತೇಳಿ ಇತ್ತು. ಆ ಪರ್ವತವನ್ನು ತಂದರು. ಜೊತೆಯಲ್ಲಿ ಇಲ್ಲಿ ವಾಸುಕಿ ಓಡಾಡ್ತಿದ್ದು, ಅಂದರೆ ಹಾವು ಓಡಾಡ್ತಾ ಇತ್ತು. ಅದನ್ನು ತಗೊಂಬಂದರು, ಪರ್ವತನ ಕಟ್ಟಿದ್ರು. ಒಂದು ಕಡೆ ದೇವರು, ಇನ್ನೊಂದು ಕಡೆ ದಾನವರು. ಇವರಿಬ್ಬರು ಕೂಡ ಸಮುದ್ರವನ್ನು ಮಂಥನ ಮಾಡ್ತಾರೆ. ಮಂಥನವನ್ನು ಮಾಡಿದಾಗ ಹಲವಾರು ವಸ್ತುಗಳು ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ವಜ್ರ ವೈಡೂರ್ಯಗಳು ಬರ್ತವೆ. ಹಾಗೆಯೇ ಪಾರಿಜಾತ ಪುಷ್ಪವೂ ಕೂಡ ಬರುತ್ತೆ. ಪಾರಿಜಾತ ಪುಷ್ಪ ಬಂದ ಕೂಡಲೇ ದೇವೇಂದ್ರ ಹೇಳ್ತಾನೆ ನನಗಿರಲಿ ಅಂತೇಳ್ಬಿಟ್ಟು, ಆಯಿತು ನೀನೇ ಇಟ್ಕೊಳ್ಳಪ್ಪ ಅಂದರು. ಕೊನೆಗೆ ATM ಬರುತ್ತೆ. ATM ಅಂದರೆ ಲಕ್ಷ್ಮಿ ಬರ್ತಾರೆ. ಆನಂತರ ವಿಷ್ಣು ಆಯ್ತಪ್ಪ ನನ್ನ ಹತ್ರನೇ ಇರಲಿ ಅಂದ. ಕಟ್ಟ ಕೊಡೆಗೆ ಬರುತ್ತೆ ವಿಷ ಬಂದ ಕೂಡಲೇ ನನಗೂ ಬೇಡ ಎಲ್ಲರೂ ನನಗೂ ಬೇಡ ಅಂದರು. ಆವಾಗ ಕೊನೆಗೆ ಈಶ್ವರನ್ನ ಕೇಳ್ಕೊಡ್ತಾರೆ, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು. ನೀವು ಯಾರೂ ಕೂಡ ಚಿಂತೆ ಮಾಡಬೇಡಿ ಅಂದ ಕೂಡಲೇ ಹಂಗೆ ಹೇಳ್ಬಿಟ್ಟು ವಿಷನ ತೊಗೊಂಡ್ಬಿಟ್ಟು ಗಟಗಟ ಅಂತ ಕುಡಿಯೋದಕ್ಕೆ ಶುರು ಮಾಡ್ಬಿಟ್ಟ. ಅಲ್ಲೇ ಪಕ್ಕದಲ್ಲಿ ಪಾರ್ವತಿ ನಿಂತಿದ್ಲು. ಅಯ್ಯೋ ವಿಷ ಕುಡಿತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಗಂಟ್ಲನ್ನು ಹಿಡ್ಕೊಂಡ್ಬಿಟ್ಟು ವಿಷ ಅಲ್ಲೇ ನಿಂತೋಯ್ತು. ಅವತ್ತಿನಿಂದ ಶಿವನನ್ನು ನೀಲಕಂಠ ಅಂತೇಳಿ ಕರೀತಾರೆ. ಈ ಸಮುದ್ರ ಮಂಥನಕ್ಕೆ ಸಂಬಂಧಪಟ್ಟಂತೆ ಇದರ ಜೊತೆಯಲ್ಲಿ ಇನ್ನೊಂದು ಪ್ರಮುಖವಾದದ್ದು ಅಂದರೆ ಅಮೃತವೂ ಕೂಡ ಬಂತು. ಇದರ ಜೊತೆಯಲ್ಲಿ ಇನ್ನೊಂದು ಪ್ರಮುಖವಾದದ್ದು ಅಂತಂದರೆ ಧನ್ವಂತರಿ, ಅಂದರೆ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ. ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಒಂದು ಗ್ರಂಥವನ್ನು ಧನ್ವಂತರಿಯವರು ಬರೆದಿದ್ದಾರೆ. ಸುಮಾರು ಆಯುರ್ವೇದ ಶಾಲೆಗಳಲ್ಲಿ, ಆಯುರ್ವೇದ ಈ ಒಂದು ಸ್ಟೋರ್ಗಳಲ್ಲಿ, ಮೆಡಿಕಲ್ ಸ್ಟೋರ್ಗಳಲ್ಲಿ ಅದರಲ್ಲಿ ಧನ್ವಂತರಿ ಆಯುರ್ವೇದ ಅಂತೇಳ್ಬಿಟ್ಟು ಬರೆದಿರ್ತಾರೆ. ಸೊ ಈ ಧನ್ವಂತರಿಗೆ ಸಂಬಂಧಪಟ್ಟಂತೆ ಈಗ ಮಂಜುನಾಥರವರು ನೃತ್ಯವನ್ನು ಮಾಡಲಿದ್ದಾರೆ. ಧನ್ವಂತರಿ ನೃತ್ಯ. ಈ ಧನ್ವಂತರಿ ನೃತ್ಯ ಇದರಲ್ಲಿ ಆದಿತಾಳ ಮತ್ತು ರಾಗಮಾಲಿಕದಲ್ಲಿದೆ. ಬನ್ನಿ ನೋಡೋಣ. ಆಯುರ್ವೇದ, ವಿಷ್ಣು ಅವತಾರ ಮತ್ತು ಕಡಲು ಕಡೆಯುವಂತಹ ಸಮಯದ ಸನ್ನಿವೇಶವನ್ನು ವರ್ಣನೆ ಮಾಡಿರುವಂತಹ ಧನ್ವಂತರಿ ನೃತ್ಯ. रक्तनेत्रं शङ्खकण्ठं शुभाङ्गम् वनमाली हरिद्रावर्ण वस्त्रधरम् धन्वन्तरये अमृतकलश हस्ते सुशोभितम् वैद्यो नारायणो हरिः सदा नमामि
वैद्यो नारायणो हरिः त्वं नमामि सततम् वैद्यो नारायणो हरिः त्वं नमामि सततम् सततम् धर्मध्वजो धराकान्तः धर्ममार्ग प्रवर्तक धर्मध्वजो धराकान्तः धर्ममार्ग प्रवर्तक धनञ्जयादि वरदो धर्मसाक्षी प्रकीर्तितः धनञ्जयादि वरदो धर्मसाक्षी प्रकीर्तितः धर्मध्वजो धराकान्तः धर्ममार्ग प्रवर्तकः धनञ्जयादि वरदो धर्मसाक्षी प्रकीर्तितः सनिधपमगरि सरिगम निसरिगम पदमपदनि सनिधपमगरि सरिगम निसरिगम पदमपदनि सरिगम पदनि सरिग करिद निदनि निद पद सनिधपम धर्मध्वजो धराकान्तः धर्मोपदेश कृत्वन्यो धर्मराज सुवन्दितः धर्मोपदेश कृत्वन्यो धर्मराज सुवन्दितः धार्मिक प्रज संरक्षकः धार्मिक प्रज संरक्षकः धुरीणोध धुरन्धरः धार्मिक प्रज संरक्षकः धुरीणोध धुरन्धरः मा तिर मगसग तमगसरि सपग तम तिरा निध तनिद मदनिद मा गमद मग सग मगस सरि गम पद निधरि ग करिद निधनि तिद निध पद सनिध पम धर्मध्वजो धराकान्तः धर्ममार्ग
ಮನಸಾವೈರಿ ಸದ್ಗುರು ಧನ್ವಂತರಯೇ